ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ತಾ ಇರುವಂತಹ ಎಲ್ಲ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು 1,000 ಹಣ. ಎಲ್ಲ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರವು ಪಡಿತರ ಆಹಾರ ಧಾನ್ಯ ಪಡೆದುಕೊಳ್ತಾ ಇರುವಂತಹ ಬಡ ಕುಟುಂಬಗಳಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ನೇರವಾಗಿ 1,000 ಹಣ ಬಿಡುಗಡೆ ಮಾಡಿ ಘೋಷಣೆ ಮಾಡಿದೆ. 2026 ಹೊಸ ವರ್ಷದಿಂದ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಬನ್ನಿ, ಇಷ್ಟಕ್ಕೂ ಪ್ರತಿ ತಿಂಗಳು ರೇಷನ್ ಆಹಾರ ಧಾನ್ಯ ಪಡೆದುಕೊಳ್ತಾ ಇರುವಂತಹ ಎಲ್ಲ ಪಡಿತರ ಚೀಟಿದಾರರಿಗೆ ಹಣ ಯಾವಾಗಿನಿಂದ ದೊರೆಯುತ್ತಿದೆ ಹಾಗೂ ಹಣ ಯಾವಾಗ ಪಡೆದುಕೊಳ್ಳಬಹುದು, ಹಣ ಪಡೆದುಕೊಳ್ಳಲು ಪಡಿತರ ಚೀಟಿದಾರರು ಏನಾದರೂ ದಾಖಲೆಗಳು ಕೊಡಬೇಕಾ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ನೀವು ಕೂಡ ಪಡಿತರ ಚೀಟಿ ಹೊಂದಿರುವಂತಹ ಬಡ ಫಲಾನುಭವಿಗಳಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಪಡಿತರ ಚೀಟಿಯು ಕೂಡ BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಇನ್ನು ಮುಂದೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತೆ 1,000 ರೂಪಾಯಿ. 2025ರಲ್ಲಿ ಪಡಿತರ ಚೀಟಿ ಸುಧಾರಣೆಗಳು ವೇಗವನ್ನ ಪಡೆದುಕೊಂಡಿವೆ. ಅರ್ಹ ಕುಟುಂಬಗಳಿಗೆ 1,000 ಮಾಸಿಕ ನೇರ ಪ್ರಯೋಜನ ವರ್ಗಾವಣೆ ಅಂದ್ರೆ DBT ಬಗ್ಗೆ ಅನೇಕ ಚರ್ಚೆಗಳು ನಡೀತಾನೆ ಇವೆ. ಅರ್ಹ ಕುಟುಂಬಗಳು ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಪ್ರತಿ ತಿಂಗಳು 1,000ವನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಪಡೆಯುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಭೌತಿಕ ಪಡಿತರ ವಿತರಣೆ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಾಗ ಊಹಿಸಬಹುದಾದ ಆರ್ಥಿಕ ಸಹಾಯವನ್ನು ನೀಡಲು ಈ ನೀತಿ ಕ್ರಮವನ್ನು ವಿನ್ಯಾಸಗೊಳಿಸಲಾಗ್ತಾ ಇದೆ ಎನ್ನಲಾಗಿದೆ. ಪಡಿತರ ಚೀಟಿ ಸುಧಾರಣೆಯು ಭಾರತದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಆಧುನೀಕರಿಸುವ ಬಗ್ಗೆ ವ್ಯಾಪಕ ಚರ್ಚೆಗಳ ಒಂದು ಭಾಗವಾಗಿದೆ. ಪಾರದರ್ಶಕತೆಯನ್ನು ಸುಧಾರಿಸುವುದು, ಸೋರಿಕೆಯನ್ನ ಕಡಿಮೆ ಮಾಡುವುದು ಮತ್ತು ಪ್ರಯೋಜನಗಳು ಸರಿಯಾದ ಮನೆಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದರ ಮೇಲಿನ ಗಮನ ಕೇಂದ್ರೀಕರಿಸಲಾಗಿದೆ. ಈ ಸುಧಾರಣೆಯ ಅಡಿಯಲ್ಲಿ ಹೆಚ್ಚು ಚರ್ಚಿಸಲಾದ ಪ್ರಸ್ತಾಪಗಳಲ್ಲಿ ಒಂದಾದ ಸಬ್ಸಿಡಿ ಆಹಾರ ಧಾನ್ಯಗಳ ಬದಲಿಗೆ ಅಥವಾ ಹೆಚ್ಚುವರಿಯಾಗಿ DBT ಮೂಲಕ ಅರ್ಹ ಪಡಿತರ ಚೀಟಿದಾರರಿಗೆ ನೇರ ನಗದು ಸಹಾಯವಾಗಿ ತಿಂಗಳಿಗೆ 1,000 ಒದಗಿಸುವುದು ಸೇರಿದೆ. ಈ ವಿಧಾನದ ಹಿಂದಿನ ಗುರಿ ಏನಂದ್ರೆ ಸರ್ಕಾರದ ಬೆಂಬಲವನ್ನು ಉಳಿಸಿಕೊಂಡು ಕುಟುಂಬಗಳು ಮತ್ತು ತಮ್ಮ ಆಹಾರ ಮತ್ತು ಅಗತ್ಯತೆಗಳನ್ನು ನಿರ್ವಹಿಸಲು ಹೆಚ್ಚಿನ ನಮ್ಯತೆಯನ್ನ ನೀಡೋದು ಆಗಿದೆ. ಪ್ರತಿಯೊಬ್ಬ ಪಡಿತರ ಚೀಟಿ ಹೊಂದಿರುವವರು ತಿಂಗಳಿಗೆ 1,000 ಪಡೀತಾರೆ ಎಂದು ದೃಢೀಕರಿಸುವ ಯಾವುದೇ ರಾಷ್ಟ್ರವ್ಯಾಪಿ ಅಧಿಕೃತ ಅಧಿಸೂಚನೆ ಈವರೆಗೆ ಬಂದಿಲ್ಲ. ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ಇದೇ ರೀತಿ DBT ಆಧಾರಿತ ಆಹಾರ ಸಬ್ಸಿಡಿ ಪೈಲಟ್ ಮತ್ತು ನಗದು ವರ್ಗಾವಣೆ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಡೆದಿವೆ. ಕೆಲವು ರಾಜ್ಯಗಳು ಈಗಾಗಲೇ ಭೌತಿಕ ಪಡಿತರ ವಿತರಣೆಯನ್ನ ನಗದು ವರ್ಗಾವಣೆಯೊಂದಿಗೆ ಬದಲಾಯಿಸುವ ಪ್ರಯೋಜನವನ್ನ ಮಾಡಿದೆ. ಆನ್ಲೈನ್ನಲ್ಲಿ ಚರ್ಚಿಸಲಾಗ್ತಾ ಇರುವಂತಹ 1,000 ಅಂಕಿ ಅಂಶವು ಸಾರ್ವತ್ರಿಕವಾಗಿ ಅನುಮೋದಿತ ಪ್ರಯೋಜನವಲ್ಲ, ಅಂದಾಜು ಅಥವಾ ಪ್ರಸ್ತಾವಿತ ಮೊತ್ತ ಎಂದು ನಂಬಲಾಗಿದೆ. ಭವಿಷ್ಯದಲ್ಲಿ ಅಂತಹ ಯೋಜನೆಯನ್ನ ಜಾರಿಗೆ ತಂದ್ರೆ ಅರ್ಹತೆಯು ಪಡಿತರ ಚೀಟಿ ವರ್ಗ ಮತ್ತು ಆದಾಯದ ಸ್ಥಿತಿಯನ್ನ ಅವಲಂಬಿಸುತ್ತೆ. ನಿಖರವಾದ ಫಲಾನುಭವಿ ಗುರುತನ್ನು ಖಚಿತಪಡಿಸಿಕೊಳ್ಳಲು ಆಧಾರ್ ಆಧಾರಿತ ದೃಢೀಕರಣವು ಕಡ್ಡಾಯವಾಗಿರುತ್ತೆ. ಇತರೆ DBT ಯೋಜನೆಗಳಂತೆಯೇ ಪಾವತಿಗಳನ್ನು ನಿಗದಿತ ಮಾಸಿಕ ವೇಳಾಪಟ್ಟಿಯಲ್ಲಿ ಜಮಾ ಮಾಡಲಾಗ್ತಾ ಇದೆ. ಮಧ್ಯವರ್ತಿಗಳನ್ನು ಕಡಿಮೆ ಮಾಡಲು, ನಕಲು ಮಾಡೋದನ್ನು ತಡೆಯಲು ಮತ್ತು ಕುಟುಂಬಗಳಿಗೆ ಪ್ರಯೋಜನಗಳನ್ನು ವೇಗವಾಗಿ ತಲುಪಿಸೋದನ್ನು ಖಚಿತಪಡಿಸಿಕೊಳ್ಳಲು ಈ ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸಲಾಗಿದೆ. DBT ಕಡೆಗೆ ಬದಲಾವಣೆಯು ಕಲ್ಯಾಣ ವಿತರಣೆಯನ್ನು ಆಧುನೀಕರಿಸುವ ಸರ್ಕಾರದ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ನಗದು ವರ್ಗಾವಣೆಯು ಫಲಾನುಭವಿಗಳಿಗೆ ತಮ್ಮ ಅಗತ್ಯತೆಗಳಿಗೆ ಅನುಗುಣವಾಗಿ ಆಹಾರವನ್ನು ಖರೀದಿಸುವ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ ಮತ್ತು ಸರ್ಕಾರದ ಸಂಗ್ರಹಣೆ ಮತ್ತು ವಿತರಣಾ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಇದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಡಿಜಿಟಲ್ ಟ್ರ್ಯಾಕಿಂಗ್ ಮೂಲಕ ಹೊಣೆಗಾರಿಕೆಯನ್ನು ಸುಧಾರಿಸುತ್ತೆ. ಆದಾಗ್ಯೂ ವಿಶೇಷವಾಗಿ ಗ್ರಾಮೀಣ ಮತ್ತು ಹಣದುಬ್ಬರ ಪೀಡಿತ ಪ್ರದೇಶಗಳಲ್ಲಿ ಆಹಾರ ಭದ್ರತೆಯ ಅಗತ್ಯತೆಗಳೊಂದಿಗೆ ನಗದು ಬೆಂಬಲವನ್ನು ಎಚ್ಚರಿಕೆಯಿಂದ ಸಮತೋಲನಗೊಳಿಸಬೇಕು ಎಂದು ತಜ್ಞರು ಗಮನಿಸುತ್ತಾರೆ. ಪ್ರಸ್ತುತ ಪಡಿತರ ಚೀಟಿ ಹೊಂದಿರುವವರು ತಮ್ಮ ಪಡಿತರ ಚೀಟಿ ವಿವರಗಳು, ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆ ಮಾಹಿತಿಯು ನಿಖರವಾಗಿದೆ ಮತ್ತು ನವೀಕರಿಸಲ್ಪಟ್ಟಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಈ ಸಿದ್ಧತೆಯು ಭವಿಷ್ಯದ ಯಾವುದೇ DBT ಆಧಾರಿತ ಯೋಜನೆಗೆ ಸಹಾಯಕರವಾಗಿದೆ. ಪಡಿತರ ಚೀಟಿ ಹೊಂದಿರುವವರಿಗೆ ಪ್ರಮುಖ ಮಾಹಿತಿ. ಪಡಿತರ ಚೀಟಿ ಸುಧಾರಣೆ ಅಡಿಯಲ್ಲಿ 1,000 ಮಾಸಿಕ ನೇರ ಪ್ರಯೋಜನದ ಕಲ್ಪನೆಯು ಗಮನ ಸೆಳೆಯುತ್ತೆ. ಆದರೆ ಅದು ಇನ್ನೂ ರಾಷ್ಟ್ರವ್ಯಾಪಿ ದೃಢೀಕೃತ ಯೋಜನೆಯಾಗಿಲ್ಲ. ಇದು ಎಲ್ಲ ಕುಟುಂಬಗಳಿಗೆ ಅನುಮೋದಿತ ಪ್ರಯೋಜನಕ್ಕಿಂತ ಹೆಚ್ಚು ಆಹಾರ ಸಬ್ಸಿಡಿ ವಿತರಣೆಯನ್ನು ಸುಧಾರಿಸುವ ಬಗ್ಗೆ ನಡೆಯುತ್ತಿರುವಂತಹ ಚರ್ಚೆಗಳನ್ನು ಪ್ರತಿಬಿಂಬಿಸುತ್ತೆ.